ವಿಶಾಲ್ ವಿಶಾಲ್ ನಿಂತ್ಕೋ ವಿಶಾಲ್, ಎಲ್ಲಕ್ಕೆ ಹೋಗ್ತಿದ್ಯಾ? ಅದಕ್ಕೆ ನನ್ನ ಹೆಂಡತಿ ನೋಡಿದೆ ಅಂತ ಆಚೆ ಬರ್ತಿರುವಾಗ ಆ ವ್ಯಕ್ತಿ ಹೇಳಿದ್ನಲ್ಲ, ಮತ್ತೆ ಅವಳು ಇಲ್ಲೆಲ್ಲೂ ಕಾಣಿಸ್ತಿಲ್ವ ಅದಕ್ಕೆ? ವಿಶಾಲ್, ಅವರು ಯಾರನ್ನೋ ನೋಡಿ ಯಾರೋ ಅನ್ಕೊಂಡಿರ್ಬೋದು. ಬಹುಶಃ ಅವ್ರಿಗೂ ಕನ್ಫ್ಯೂಸ್ ಆಗಿರ್ಬೋದಲ್ವಾ? ಅದು ಹಾಗಲ್ಲ ಅದಕ್ಕೆ. ಅವಳ ಹತ್ರ ಮಾತಾಡ್ದೆ ಸರ್ ಬಂದಿಲ್ವಾ ಅಂತ ಕೇಳ್ದೆ ಅಂತನೂ ಹೇಳಿದ್ನಲ್ಲ. ಅದೇ ವಿಶಾಲ್, ಯಾರನ್ನೋ ನೋಡಿ ಸರ್ ಬಂದಿಲ್ಲ ಅಂತ ಕೇಳಿರ್ಬೋದಲ್ವಾ? ಅದು ಹಾಗಲ್ಲ ಅದಕ್ಕೆ. ವಿಶಾಲ್, ಅವ್ರು ಏನೋ ಕನ್ಫ್ಯೂಸ್ ಆಗಿರ್ಬೇಕು. ಅವ್ರ ಮಾತನ್ನ ಕೇಳಿಸ್ಕೊಂಡು ನೀನ್ ಯಾಕೆ ಹೀಗೆ ಸುಮ್ನೆ ಟೆನ್ಷನ್ ಮಾಡ್ಕೋತಿದ್ಯಾ? ಬಾ, ನಾವ್ ಹೋಗಿ ಪೂಜೆ ಮಾಡ್ಸೋಣ ಬಾ. ಅವಳು ಇಲ್ಲೆಲ್ಲಾದ್ರೂ ಇರ್ಬೋದೇನೋ. ವಿಶಾಲ್, ಅವರು ತಪ್ಪು ತಿಳ್ಕೊಂಡಿದ್ರು ಅಂತ ಹೇಳಿದ್ನಲ್ಲ, ಮತ್ತಿನ್ನೂ ನೀನೇನು ಅಲ್ಲಿ ಇಲ್ಲಿ ಹುಡುಕ್ತಾ ಇದ್ಯಾ? ನಾವ್ ಹೋಗೋಣ ಬಾ ವಿಶಾಲ್. ಅದಕ್ಕೆ ಅವ್ರಿಗೇನು ಆಗ್ತಿರೋ ಹಾಗೆ ಕಾಪಾಡಮ್ಮ. ಹೇಳಿ ಸ್ವಾಮಿ. ನನ್ನ ಹೆಂಡತಿ 100 ವರ್ಷ ಆರೋಗ್ಯವಾಗಿರ್ಲಿ ಅಂತ ಪೂಜೆ ಮಾಡಿ ಪುರೋಹಿತ್ರೆ. ಹಾಗೆ ಆಗ್ಲಿ. ನಿಮ್ಮ ಹೆಸರು? ವಿಶಾಲ್. ವಿಶಾಲ್ ನಾಮದೇಹಸ್ಯ. ನಿಮ್ಮ ಮನೆಯವ್ರ ಹೆಸರು? ಹೇಳಿ ಸ್ವಾಮಿ, ನಿಮ್ಮ ಮನೆಯವ್ರ ಹೆಸರು? ನೈನಿ. ವಿಶಾಲ್ ಧರ್ಮಪತ್ನಿ ಶ್ರೀಮತಿ ನಯನಿ ನಾಮದೇಹಸ್ಯ. ಯಜಮಾನ್ರೆ, ನೀವೇನಿಲ್ಲಿ? ಅವಳು ಚೆನ್ನಾಗಿರ್ಲಿ ಅಂತ ಪೂಜೆ ಮಾಡಿಸೋದಕ್ಕೆ ಬಂದೆ. ಅವಳ ಹೆಸರಲ್ಲಿ ನಾನು ಪೂಜೆ ಮಾಡಿಸೋದಕ್ಕೆ ಒಂದು ರೀತಿಲಿ ನೀನೇ ಕಾರಣ ಗೊತ್ತಾ? ನಾನಾ? ಹೌದು. ನಿನ್ನ ಗಂಡನ ಒಳ್ಳೇದಕ್ಕೋಸ್ಕರ ಪೂಜೆ ಮಾಡಿಸೋದಕ್ಕೆ ನೀನು ದೇವಸ್ಥಾನಕ್ಕೆ ಬಂದೆ ಅಂತ ಹಾಸ್ನಿ ಅತ್ಗೆ ಹೇಳಿದ್ರು. ಆ ಮಾತು ಕೇಳಿದ ತಕ್ಷಣ ನನ್ನ ಹೆಂಡತಿ ಹೆಸರಲ್ಲಿ ನಾನು ಕೂಡ ಪೂಜೆ ಮಾಡಿಸೋದಕ್ಕೆ ಡಿಸೈಡ್ ಮಾಡಿದೆ. ಅದಕ್ಕೆ 1 ನಿಮಿಷನೂ ಯೋಚನೆ ಮಾಡಿದೆ, ಇಮಿಡಿಯೇಟ್ ಆಗಿ ಬಂದೆ ಇಲ್ಲಿಗೆ. ಹೌದು ನೈನಿ, ದೇವಸ್ಥಾನ ಕರ್ಕೊಂಡು ಹೋಗು ಅಂತ ವಿಶಾಲ್ ಒಂದೇ ಸಮನೆ ಗಲಾಟೆ ಮಾಡ್ತಿದ್ದ ಅಂತ ಇಲ್ಲಿ ಕರ್ಕೊಂಡು ಬಂದೆ. ಕಾಕತಾಳೀಯನೋ ಇಲ್ಲ ಅಂತಂದ್ರೆ ಆ ದೇವರ ಸಂಕಲ್ಪನೋ ಏನೋ ಗೊತ್ತಿಲ್ಲ, ನೀವಿಬ್ರು ಇಲ್ಲಿಗೆ ಬಂದಿದ್ದೀರಾ. ಎಲ್ಲೋದ್ರು? ಸ್ವಾಮಿ, ಅರ್ಚನೆ ಮುಗೀತು. ವಿಶಾಲ್, ನಾನ್ ತಗೊಂಡ್ ಬರ್ತೀನಿ, ನೀವಿಬ್ರು ಮಾತಾಡ್ತಾ ಇರಿ. ಅರ್ಚಕ್ರೆ, ನನಗ್ ಕೊಡಿ, ನಾನ್ ತಗೊಂಡ್ ಹೋಗ್ತೀನಿ. ಆಯ್ತಮ್ಮ. ಅರ್ಚಕ್ರೆ, ನಮ್ಮ ಹೆಸರಲ್ಲಿ ಒಂದು ಪೂಜೆ ಮಾಡಿಸಿ. ಅಮ್ಮ, ಪೂಜೆಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ತಗೊಂಡಿದ್ದೀರಾ ಅಲ್ವಾ ಅಮ್ಮ? ತಂದಿದ್ದೀನಿ ಪುರೋಹಿತ್ರೆ. ಪುರೋಹಿತ್ರೆ, ಇವಳು ತನ್ನ ಗಂಡನಿಗೋಸ್ಕರ ಮಾಡ್ತಿರೋ ಹಾಗೆ ನಾನು ನನ್ನ ಹೆಂಡತಿಗೋಸ್ಕರ ಪೂಜೆ ಮಾಡ್ಬೋದಾ? ಖಂಡಿತ ಮಾಡ್ಬೋದು ಸ್ವಾಮಿ. ಪೂಜೆಗೆ ಬೇಕಾದ ವಸ್ತುಗಳನ್ನು ಇವ್ರನ್ನ ಕೇಳಿ ಹೇಳ್ತಾರೆ. ಹಾಗೆ ಪ್ರದಕ್ಷಿಣೆ ಹಾಕಿ ಹೋಮ ಮಾಡ್ತಿರೋ ಜಾಗಕ್ಕೆ ಬನ್ನಿ. ಇನ್ನು 10 ನಿಮಿಷದಲ್ಲಿ ಪೂಜೆ ಶುರುವಾಗತ್ತೆ. ಸರಿ ಪುರೋಹಿತ್ರೆ. ಇನ್ನೂ ಏನ್ ಯೋಚಿಸ್ತಿದ್ದೀರಾ? ಪೂಜೆಗೆ 10 ನಿಮಿಷ ಟೈಮ್ ಇರೋದಂತೆ. ನಡೀರಿ ನಡೀರಿ, ಹೋಗಿ ನೀವಿಬ್ರು ಪ್ರದಕ್ಷಿಣೆ ಹಾಕ್ ಬನ್ನಿ. ಇದ್ಕೊಡು. ನಡೀರಿ ಯಜಮಾನ್ರೆ.
ಅಮ್ಮ, ಪೂಜೆ ಸಮಯ ಮೀರ್ತಿದೆ, ಬನ್ನಿ ಅಮ್ಮ. ಕೂತ್ಕೊಳ್ಳಿ ಅಮ್ಮ. ಸ್ವಾಮಿ, ಒಂದು ಮನೆ ಖಾಲಿ ಇದೆ, ಅವ್ರೇನು ಅನ್ಕೊಳ್ಳಿಲ್ಲ ಅಂದರೆ ನೀವು ಅಲ್ಲೇ ಕೂತ್ಕೋಬೋದು. ಅವರು ನಮ್ಮ ವಿಶಾಲ್ಗೆ ತುಂಬಾ ಬೇಕಾದವರು ಪುರೋಹಿತ್ರೆ. ಅದೇ ವಿಶಾಲ್, ನೈನಿ ಹೇಗೂ ನಿಂಗೆ ಚೆನ್ನಾಗೆ ಪರಿಚಯ ಅಲ್ವಾ, ಮತ್ತವಳ ಜೊತೆ ಕೂತ್ಕೊಳ್ಳೋದಕ್ಕೆ ಯೋಚನೆ ಮಾಡೋ ಅವಶ್ಯಕತೆ ಏನಿದೆ? ಇಬ್ರು ಮನ್ಸಿಂದ ಒಂದು ಒಳ್ಳೆ ಕೆಲ್ಸಕ್ಕೋಸ್ಕರ ಮಾಡ್ತಿರೋ ಪೂಜೆ ಇದು. ಏನು ಪರವಾಗಿಲ್ಲ, ಕುತ್ಕೊಂಡು ಇಬ್ರು ಸಂತೋಷದಿಂದ ಪೂಜೆ ಮಾಡಿ. ಆ ಭಗವಂತನ ಆಶೀರ್ವಾದ ನಿನಗ್ ಸಿಗುತ್ತೆ. ಹಾ, ಕುತ್ಕೋ ವಿಶಾಲ್, ಕೂತ್ಕೋ, ಹೇಳ್ತಿದ್ದೀನಲ್ಲ, ಕುತ್ಕೋ. ಸ್ವಾಮಿ, ನೀವು ಪೂಜೆಗೆ ಬೇಕಾದ ವಸ್ತುಗಳನ್ನು ತಂದ್ರ? ಅದಕ್ಕೆ ಏನು ಅನ್ಕೊಳ್ದೆ ನೀವು ಹೋಗಿ ಅಲ್ಲಿ ಪೂಜೆ ಸಾಮಾನು ತಗೊಂಡು ಬರ್ತೀರಾ ಪ್ಲೀಸ್? ವಿಶಾಲ್, ನೀನು ನೈನಿ ಒಬ್ರಿಗೋಸ್ಕರ ಇನ್ನೊಬ್ರು ಈ ಪೂಜೆ ಮಾಡ್ತಿದ್ದೀರಾ. ಅದೇ ವಿಶಾಲ್, ಅವಳ ಗಂಡಂಗೋಸ್ಕರ ಅವಳು, ನಿನ್ ಹೆಂಡತಿಗೋಸ್ಕರ ನೀನ್ ಮಾಡ್ತಿದ್ಯಾ. ನಿಮ್ಮಿಬ್ಬರ ಯೋಚನೆ ಕೋರಿಕೆ ಒಂದೇ ಆಗಿರ್ಬೇಕಾದ್ರೆ ಮತ್ತೆ ಪ್ರತ್ಯೇಕವಾಗಿ ನಿಂಗೆ ಪೂಜೆ ಸಾಮಗ್ರಿಗಳು ಯಾಕೆ ಬೇಕು ಹೇಳು? ಅಡ್ಜಸ್ಟ್ ಮಾಡ್ಕೊಂಡು ನೈನಿ ಜೊತೆ ಸೇರಿ ಅದೇ ಪೂಜೆ ಸಾಮಗ್ರಿಗಳಲ್ಲಿ ಪೂಜೆ ಮಾಡು. ಅದಕ್ಕೆ ನೀವು ಚೆನ್ನಾಗಿದ್ದೀರಾ. ಇವಳು ಪೂಜೆ ಸಾಮಾನು ತಗೊಳ್ಳೋದು ಅಷ್ಟು ಕರೆಕ್ಟ್ ಅಲ್ಲ. ಏನೂ ಆಗಲ್ಲ ವಿಶಾಲ್, ನಮ್ ನೈನಿನೇ ಅಲ್ವಾ, ಇದ್ರ ಬಗ್ಗೆ ಯೋಚನೆ ಮಾಡದೆ ಪೂಜೆ ಮಾಡು. ಹಾಗಲ್ಲ ಅದಕ್ಕೆ. ಪರವಾಗಿಲ್ಲ ಯಜಮಾನ್ರೆ. ಪುರೋಹಿತ್ರೆ, ಪೂಜೆ ಶುರು ಮಾಡಿ. ಎಲ್ಲರೂ ಕೈಯಲ್ಲಿ ಅಕ್ಷತೆ ಇಟ್ಕೊಳ್ಳಿ. ಓಂ ಗಣಾನಾಂ ಸ್ವಾ ಗಣಪತಿ ಕುಂಭವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೀದಸಾದನಂ ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಹಾಸರಸ್ವತ್ಯೈ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧವಿಭವದ್ಬ್ರಹ್ಮೇಂದ್ರಗಂಗಾಧರಾಂ ತ್ವಾಂ ತ್ರೈಲೋಕ್ಯಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದಪ್ರಿಯಾಂ. ಓಂ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಸುತೋ ವೃದ್ಧ್ವಾ ಅತ್ಯರಿಷ್ಟದಶಾಂಗುಲಂ. ಪುರುಷಯೇ ವೇದಕಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಭೂತಾಮೃತತ್ವಶೇಷಾನಃ ಯದನ್ನೇನಾತಿರೋಹತಿ. ಏತಾವಾನಸ್ಯ ಮಹಿಮಾ ಅತೋ ಜ್ಯಾಯಾಕ್ಷ ಪುರುಷಃ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೂರ್ಧ್ವೋದಯ ಪುರುಷಃ ಪಾದೋಸ್ಯೇಹ ಭವಾತ್ ಪುನಃ. ಹೇ ಸ್ವಾಮಿನಾಥ ಕರುಣಾಕರ ದೀನಬಂಧು ಶ್ರೀ ಪಾರ್ವತೀ ಸುಮುಖ ಪಂಕಜ ಪದ್ಮಬಂಧು ಶ್ರೀ ಸಾದಿದೇವಗಣ ಪೂಜಿತ ಪಾದಪದ್ಮ ಮಲ್ಲೀಸನಾದ ಮಮ ದೇಹಿ ಕರಾವಲಂಬಂ. ಹರಿ ಓಂ ಅಗ್ನಿ ಪ್ರತಿಷ್ಠಾಪನ ಸ್ಥಾಪಯಾಮಿ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ತಾಂ ಆವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾಣಂ ಅಶ್ವಪೂರ್ವಾಂ ರಥಮತ್ಯಾಂ ಹಸ್ತಿನಾಥಪ್ರಬೋಧಿನೀಂ ಶ್ರೀಂ ದೇವೀಮುಪಹ್ವಯೇ ಶ್ರೀರ್ಮಾ ದೇವೀ ಜುಷದಾಂ ತಾಂ ಸೋಸ್ಮಿತಾಂ ಹಿರಣ್ಯಪ್ರಾಕಾರಾಮಾರ್ಧ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ. ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೀದಸಾದನಂ ಸ್ವಾಹಾ ಸ್ವಾಹಾ. ಓಂ ಶ್ರೀಮನ್ಮಹಾಗಣಾಧಿಪತಿಯೇ ಇರಂ ನಮಃ. ನಮಸ್ಕಾರಾನ್ ಸಮರ್ಪಯಾಮಿ. ಕೇಳಿ, ಪೂಜೆ ಸಂಪೂರ್ಣವಾಗಿ ಮುಗೀತು. ಇವಾಗ ನಿಮ್ಮ ಮುಂದೆ ಇರೋ ದೀಪನ ಬೆಳಗಿಸಿ ಅಮ್ಮನವ್ರ ಸನ್ನಿಧಿಲಿ ಇಡಿ. ಪೂಜೆ ಮಾಡಿಸಿದ ಫಲ, ಆ ತಾಯಿ ಆಶೀರ್ವಾದ ನಿಮ್ಮೆಲ್ರಿಗೂ ಸಿಗತ್ತೆ.
ಹುಷಾರು. ದೀಪ ಶಾಂತ ಆದರೆ ಕಷ್ಟ. ನೈನಿ, ಒಂದು ಕೆಲಸ ಮಾಡೋಣ. ಏನ್ ಯಜಮಾನ್ರೆ? ನಿನ್ನ ದೀಪನ ಹೀಗೆ ಇಟ್ಕೋ, ನಾನು ನನ್ನ ಕೈನ ಹೀಗೆ ಇಟ್ಕೋತೀನಿ. ಈ ದೀಪನ ತಗೊಂಡು ಹೋಗಿ ಅಮ್ಮನವ್ರ ಹತ್ರ ಇಡೋಣ. ಆಗ ದೀಪ ಶಾಂತವಾಗದೆ ಹಾಗೇ ಇರುತ್ತೆ, ಸರಿನಾ? ಸರಿ ಯಜಮಾನ್ರೆ. ಶತಮಾನಂ ಭವತಿ ಸದಾಯುಃ ಪುರುಷಸ್ಯತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಅಮ್ಮ, ಒಂದು ಒಳ್ಳೆ ಸಂಕಲ್ಪ ಜೊತೆಗೆ ನೀವು ಅನ್ಕೊಂಡಿದ್ದ ಪೂಜೆ ಯಾವುದೇ ತೊಂದರೆ ಇಲ್ದಿರೋ ಹಾಗೆ ದಿಗ್ವಿಜಯವಾಗಿ ನೆರವೇರ್ತು. ದುಷ್ಟಶಕ್ತಿಗಳ ಪ್ರಭಾವಗಳೆಲ್ಲ ಹೋಗಿ ನೀವು 106 ವರ್ಷ ಸಂತೋಷವಾಗಿ ಬಾಳಿ. ಪೂಜೆ ಅನ್ನೋದು ಭಗವಂತನ ಸಂಕಲ್ಪ. ಆ ಪೂಜೆಯಲ್ಲಿ ನಿಮ್ಮ ಗಂಡನೂ ಭಾಗವಹಿಸ್ಬೇಕು ಅಂತ ಆ ದೇವ್ರು ಬರ್ದಿದ್ರೆ ಯಾವುದೋ ಒಂದು ರೀತಿಲಿ ಆ ಭಗವಂತ ನಿನ್ನ ಜೊತೆಗೆ ನಿನ್ನ ಗಂಡನೂ ಪೂಜೆಯಲ್ಲಿ ಭಾಗವಹಿಸೋ ಹಾಗೆ ಮಾಡ್ತಾನೆ. ಬನ್ನಿ ಹೋಗೋಣ. ಹೋಗ್ಬರ್ತೀವಿ. ಸಂತೋಷ ಸ್ವಾಮಿ. ಹೋಗ್ ಬರ್ತೀವಿ. ಒಳ್ಳೇದಾಗ್ಲಮ್ಮ. ಯಜಮಾನ್ರೆ, ಹಾಸಿನಿ ಅಕ್ಕ, ನೀವ್ ಹೋಗಿ ಕಾರ್ ಹತ್ರ ಇರಿ, ನಾನು ಈಗ್ಲೇ ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಈಗ್ಲೇ ಬರ್ತೀನಿ, ನೀವಿಬ್ರು ಹೋಗಿ ಕಾರಲ್ಲಿರಿ. ಸರಿ ವಿಶಾಲ್, ಬಾ. ಇಮಿಡಿಯೇಟ್ ಆಗಿ ನಮಗೆ ಡೋನರ್ ಸಿಗಲಿಲ್ಲ ಅಂದರೆ ನಾಳೆಯಿಂದ ಆಶ್ರಮ ನಡೆಸೋದು ತುಂಬ ಕಷ್ಟ ಆಗುತ್ತೆ. ಈಗ ತಕ್ಷಣಕ್ಕೆ ಫಂಡ್ಸ್ನ ಹೇಗೆ ತರೋದು ನನಗೆ ಅರ್ಥ ಆಗ್ತಿಲ್ಲ. ಇಷ್ಟು ಕಡಿಮೆ ಸಮಯದಲ್ಲಿ ಫಂಡ್ಸ್ ತರೋದು ಧರಣಿ ಕೈಲಿ ಮಾತ್ರ ಸಾಧ್ಯ ಸರ್. ಹೌದು ಮಾಸ್ಟರ್, ಈ ಹಿಂದೆ ನಮ್ಮ ಆಶ್ರಮಕ್ಕೆ ಇಂಥ ಪರಿಸ್ಥಿತಿ ಬಂದಾಗ ಧರಣಿ ಎಷ್ಟೊಂದು ಸಲ ಡೊನೇಷನ್ಸ್ ತಂದಿದ್ದಾಳೆ.
ನಿಜಾನೇ, ಧರಣಿ ಮನ್ಸು ಮಾಡಿದ್ರೆ ಫಂಡ್ಸ್ನ ತರಬಹುದು. ಆದರೆ ಸದ್ಯಕ್ಕೆ ಆ ಹುಡುಗಿ ಪಾಪ ನೋವಲ್ಲಿ ಮುಳುಗಿದ್ದಾಳೆ. ಇಂಥ ಪರಿಸ್ಥಿತಿಯಲ್ಲಿ ಅವಳಿಗೆ ಈ ಜವಾಬ್ದಾರಿ ತಗೋ ಅಂತ ಹೇಳೋದು ಕೂಡ ಧರ್ಮ ಅಲ್ಲ ಅನ್ಸತ್ತೆ. ನಿಜಾನೇ ಮಾಸ್ಟರ್, ಆದ್ರೆ ಮಕ್ಳು ಪಾಪ ರೋಡ್ಗೆ ಬಂದ್ಬಿಡ್ತಾರಲ್ಲ. ಏನಾಯ್ತು ಮಾಸ್ಟರ್? ಅದು ಅದು ಏನಾಯ್ತು ಮಾಸ್ಟರ್? ಯಾಕೆ ಡಲ್ ಆಗಿದ್ದೀರಾ? ಏನಿಲ್ಲಮ್ಮ. ಮಾಸ್ಟರ್, ನಿಮ್ ಕೈ ಕೆಳಗಡೆ ಬೆಳೆದೋಳು ನಾನು ಅವ್ರಗಳಲ್ಲೊಬ್ಳು. ಹೇಳಕ್ ಇಷ್ಟು ಕಷ್ಟಪಡ್ತಿದ್ದೀರಾ ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಆಗಿರತ್ತೆ. ಹೇಳಿ ಮಾಸ್ಟರ್. ನನ್ನ ತಂಗಿರು ಮತ್ತೆ ತಮ್ಮಂದ್ರಿಗೆ ಕಷ್ಟ ಬಂದಿದೆ ಅಂದ್ರೆ ನನಗದಕ್ಕಿಂತ ದೊಡ್ಡ ನೋವು ಇನ್ನೊಂದಿಲ್ಲ. ಪ್ರಾಬ್ಲಮ್ ಏನು ಹೇಳಿ ಮಾಸ್ಟರ್. ಜಗದೀಶ್ ಅಂತ ಒಬ್ಬರು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ. ಅವರ ದೊಡ್ಡ ಮಗ ಪ್ರತಿ ವರ್ಷ ಅವರ ತಾಯಿ ಹೆಸರಲ್ಲಿ ನಮ್ಮ ಆಶ್ರಮಕ್ಕೆ ಡೊನೇಷನ್ಸ್ ಕೊಡ್ತಾ ಇದ್ರು.